ಶಾಲಿನಿ. ಹಾಯ್ ಅಕ್ಕೆ. ಇವತ್ತೇನ್ ಮಾತಾಡ್ತಾ ಇದೀವಿ? ಇವತ್ತು ನಾವು ಒಬ್ಬ ಕರ್ನಾಟಕದ ಲಿವಿಂಗ್ ಲೆಜೆಂಡ್ ಬಗ್ಗೆ ಮಾತಾಡ್ತಾ ಇದೀವಿ. ಅವರು ಎಲ್ಲಾ ಏಜ್ ಗ್ರೂಪ್ ವರ್ಗೂ ಒಂಥರ ಇನ್ಸ್ಪಿರೇಷನ್. ಲಿವಿಂಗ್ ಲೆಜೆಂಡ್, ಎಲ್ಲಾ ಏಜ್ ಗ್ರೂಪ್ ವರ್ಗೂ ಇನ್ಸ್ಪಿರೇಷನ್. ಅಂತವ್ರು ಯಾರಿದ್ದಾರೆ? ಇಟ್ಸ್ ನನ್ ಅದರ್ ದ್ಯಾನ್ ಅವರ್ ವೆರಿ ಓನ್ ಹ್ಯಾಟಿಕ್ ಹೀರೋ, ಕರುನಾಡ ಚಕ್ರವರ್ತಿ, ಡಾಕ್ಟರ್ ಶಿವರಾಜ್ ಕುಮಾರ್ ಅಲಿಯಾಸ್ ಶಿವಣ್ಣ. ಕರೆಕ್ಟ್. ಅವ್ರ ಒಂದು ಲಿವಿಂಗ್ ಲೆಜೆಂಡ್ ಬಿಡು. ಅವ್ರ ಲೈಫ್ ಸ್ಟೋರಿನ ನಾವು ಮೂವಿನೇ ಮಾಡಿಬಿಡಬಹುದು ಅಂತ ಲೈಫ್ ಸ್ಟೋರಿ ರೀಡ್ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ. ಸೊ ಶಿವಣ್ಣ ಶ್ರೀನಿವಾಸ ಕಲ್ಯಾಣ ಮೂವಿ ಮೂಲಕ ಚೈಲ್ಡ್ ಆಕ್ಟರ್ ಆಗಿ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವರ ಕರಿಯರ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕರಿಯರ್ ಸ್ಟಾರ್ಟ್ ಆಗಿದ್ದು 24ನೇ ವರ್ಷ ಇದ್ದಾಗ ಆನಂದ್ ಮೂವಿ ಮೂಲಕ. ಹೌದು, ಸೂಪರ್ ಡೂಪರ್ ಹಿಟ್ ಆಯ್ತು ಮೂವಿ ಬಿಡು. ಆ ಲವ್ಲಿ ಚಾರ್ಮಿಂಗ್ ಬಾಯ್ ನ ಎಲ್ಲಾರು ಇಷ್ಟಪಟ್ಬಿಟ್ರು. ಅದ್ರಲ್ಲಿ ಅವ್ರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬೇರೆ ಬಂತು. ಅವರು ಎಲ್ಲಾ ಟೈಪ್ ಮೂವೀಸ್ ನ ಮಾಡ್ಬಿಟ್ಟಿದ್ದಾರೆ. ಕಾಮಿಡಿ, ಥ್ರಿಲ್ಲರ್, ಪೇಟ್ರಿಯಾಟಿಕ್, ರೊಮ್ಯಾಂಟಿಕ್, ಕಲ್ಟ್ ಗ್ಯಾಂಗ್ಸ್ಟರ್ ಮೂವೀಸ್, ಬಯೋಗ್ರಾಫಿಕಲ್, ಆಕ್ಷನ್ ಥ್ರಿಲ್ಲರ್ಸ್, ಹಾರರ್ಸ್. ಹೌದೌದು. ಆ ಕಲ್ಟ್ ಗ್ಯಾಂಗ್ಸ್ಟರ್ ಮೂವಿ ಓಮು ಕನ್ನಡಕ್ಕೆ ಫಸ್ಟ್ ಬಂದ ರೌಡಿಸಂ ಮೂವಿ. ಶಿವಣ್ಣನೇ ಓಜಿ, ರಿಯಲ್ ಓಜಿ ಅಂದ್ರೆ ಶಿವಣ್ಣ. ಹೌದೌದು. ಅದು ಒಂದು ಟ್ರೆಂಡ್ ಸೆಟರ್ ಆಗ್ಬಿಟ್ಟಿತ್ತು ಅವಾಗ ಓಮ್. ಹೌದು, ನಿಜ. ನಮ್ ರಾಜಣ್ಣನವರಿಂದ ಅವ್ರ ಲೈಫ್ ಈಸಿ ಆಯ್ತು ಅಂತ ಎಲ್ಲ ಅನ್ಕೊಂಡಿದ್ರು. ಬಟ್ ರಿಯಲಿ ಹೇಳ್ಬೇಕಂದ್ರೆ ಅವ್ರ ಹಾರ್ಡ್ ವರ್ಕ್ ಇಂದಾನೆ ಅವರು ಸಕ್ಸಸ್ಫುಲ್ ಆಗಿದ್ದು. ಅವ್ರ ತಂದೆ ಹೆಸರು ಹೇಳ್ತಾ ಇರ್ಬೋದು, ಯಾಕಂದ್ರೆ ಅದು ಗೌರವದಿಂದ ಹೇಳ್ತಿದ್ದಾರೆ ಹೊರತು ಅದನ್ನ ಯೂಸ್ ಮಾಡ್ಕೊಂಡು ಸಕ್ಸಸ್ಫುಲ್ ಆಗಕ್ಕೆ ಅಂತ ಅಲ್ಲ. ಅವ್ರು ಮಾಡಿರೋ ಪ್ರತಿ ಒಂದೊಂದು ಮೂವೀಸ್ ಡಿಫ್ರೆಂಟ್ ಆಗಿದೆ. ಪ್ರತಿ ಒಂದೊಂದು ಮೂವೀಸ್ ಎಲ್ಲ ಅಷ್ಟೇ ಎಫರ್ಟ್ ಹಾಕಿದ್ದಾರೆ. ಹಾಗಾಗೇನೆ ಅವ್ರದ್ದು ಫಿಲ್ಮ್ಸ್ ಎಲ್ಲ ಹಿಟ್ ಆಗಿರೋದು. ಹೌದೌದು. ಅವ್ರು ಮಾಡಿರೋ ಎಷ್ಟೊಂದು ಮೂವೀಸ್ ರೀಮೇಕ್ ಕೂಡ ಆಗಿದೆ. ಹೌದು, ರೆಸ್ಪೆಕ್ಟ್ ಇದೆ ಅವ್ರಿಗೆಲ್ಲ ಇಂಡಸ್ಟ್ರಿಲೂ. ಮತ್ತೆ ನಮ್ಮ ಇಂಡಸ್ಟ್ರಿಲಂತೂ ಅವ್ರನ್ನ ದೊಡ್ಡಣ್ಣ ಅಂತಾನೆ ನೋಡ್ಬಿಡ್ತಾ ಇದೀವಿ. ಅವ್ರೊಂದು ಕರ್ನಾಟಕದ ಬ್ಯಾಕ್ ಬೋನ್ ಅಂತಾನೆ ಹೇಳ್ಬೋದು. ಕರ್ನಾಟಕದಲ್ಲಿ ಎಷ್ಟು ಮೂವೀಸ್ ಫ್ಲಾಪ್ ಆಗ್ತಾ ಬರ್ತಾ ಇದ್ದಾಗ ಶಿವಣ್ಣ ಅಂತೂ ವರ್ಷದಲ್ಲಿ 1, 2, 3 ಮೀಡಿಯಂ ಹಿಟ್ಸ್ ಆದ್ರೂ ಕೊಟ್ಟೆ ಕೊಡ್ತಾರೆ. ಒಂದ್ ಕರ್ನಾಟಕದ ಒಂದು ಬಿಗ್ ಬ್ರದರ್ ತರಾನೆ. ಎಲ್ಲ ದಿಗ್ಗಜರು ಯಾರು ಇಲ್ಲ ಅಂತ ಇರ್ಬೇಕಾದ್ರೆ ನಮ್ ಶಿವಣ್ಣನೇ ದೊಡ್ಡ ಅಣ್ಣ ತರ ಇದಾರೆ. ಒಂದ್ ಬಿಗ್ ಬ್ರೋ ಆಫ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅಂತಾನೆ ಹೇಳ್ಬೋದು. ಮತ್ತೆ ಅವ್ರದ್ದು ಪರ್ಸನಲ್ ಲೈಫ್ ಕೂಡ ತುಂಬಾ ಚೆನ್ನಾಗಿದೆ. ಯಾವುದೇ ಕಾಂಟ್ರವರ್ಸಿ ಇಲ್ಲ, ಯಾವುದೇ ಕಪ್ಪು ಚುಕ್ಕಿ ಇಲ್ಲ. ಅಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದಾರೆ ಅವರು. ಪರ್ಫೆಕ್ಟ್ ಫ್ಯಾಮಿಲಿ ಮ್ಯಾನ್ ಅಂತಾನೆ ಹೇಳ್ಬೋದು. ದೊಡ್ಡ ಮನೆಯವರು ಅಂತ ಕರೆಯೋದು ಅದಕ್ಕೇನೆ. ಎಕ್ಸಾಕ್ಟ್ಲಿ. ಟಿವಿಲಿ ಅವರು ಗೆಸ್ಟ್ ಅಥವಾ ಜಡ್ಜ್ ಆಗಿ ಬಂದಾಗ ಎಷ್ಟು ಎನರ್ಜೆಟಿಕ್ ಆಗಿರ್ತಾರೆ. ಎಲ್ರಿಗೂ ಪಾಸಿಟಿವಿಟಿ ಸ್ಪ್ರೆಡ್ ಮಾಡ್ತಾರೆ. ಇದನ್ನೆಲ್ಲ ಅವರ ಹಾರ್ಟ್ ಇಂದಾನೆ ಹೇಳ್ತಾರೆ. ಯಾವತ್ತು ಫೇಕ್ ಆಗಿ ಹೇಳಲ್ಲ. ಅಳು ಬಂದಾಗ ಅಳ್ತಾರೆ, ನಗು ಬಂದಾಗ ನಗ್ತಾರೆ. ಮಗು ಅಂತ ಮನ್ಸು ಅವ್ರದ್ದು. ರಿಯಲಿ ತುಂಬಾ ಅವ್ರ ಮನ್ಸಲ್ಲಿ ಒಂದು ಚೈಲ್ಡ್ ಇದೆ ಅಂತಾನೆ ಅನ್ಸ್ಬಿಡುತ್ತೆ. ಕಿಡ್ಡೆಡ್ ಹಾರ್ಟ್ ಅವರು ಪಾಪ. ಹೌದು. ಇನ್ನೊಂದು ಫನ್ ಫ್ಯಾಕ್ಟ್ ಗೊತ್ತಾ ನಿನಗೆ? ಮಫ್ತಿ ಫಿಲಂ ಇದೆಯಲ್ಲ, ಅದ್ರದ್ದು ಪ್ರೀಕ್ವೆಲ್ ಭೈರತಿ ರಣಗಲ್ಲು ಮಾಡಿದಾರಲ್ವಾ, ಅದನ್ನೆಲ್ಲ ನೋಡಿದ್ರೆ ನಮ್ ಶಿವಣ್ಣ ಏಜ್ ಆಗ್ತಲ್ಲ, ಏಜ್ ರಿವರ್ಸಲ್ ಆಗ್ತಿದಾರೆ ಅಂತ ಅನ್ಸುತ್ತೆ. ಹೌದೌದು. ಅದರಲ್ಲಿ ಅವ್ರದ್ದು ಫುಲ್ ಯಂಗ್ ತರಾನೇ ಕಾಣಿಸ್ತಾರೆ ಅವರು. ಹೌದು ಹೌದು. ಬಟ್ ಯಾರ್ ಕಣ್ ಬಿತ್ತೋ ಏನೋ, ಅವ್ರ ಕ್ಯಾನ್ಸರ್ ಡಯಾಗ್ನೋಸಿಸ್ ಇಡೀ ಕರ್ನಾಟಕಕ್ಕೆ ಶಾಕ್ ಕೊಡ್ತು. ಅದಲ್ದಲೆ ಬೇರೆ ಇಂಡಸ್ಟ್ರಿ ಫ್ರೆಂಡ್ಸ್ ಮತ್ತೆ ಆಕ್ಟರ್ಸ್ ಗಳಿಗೂ ಶಾಕ್ ಆಯ್ತು. ಹೌದು. ಬಟ್ ಅವ್ರು ಇವಾಗ ಕ್ಯಾನ್ಸರ್ನು ಗೆದ್ದು ಬಂದಿದ್ದಾರೆ. ಆ ಅಭಿಮಾನಿಗಳ ವಿಶಸ್ ಇಂದ ಮತ್ತೆ ವೆಲ್ ವಿಶರ್ಸ್ ಎಲ್ಲರ ವಿಶಸ್ ಇಂದ, ಹರಕೆಯಿಂದ ಅವ್ರು ಕ್ಯಾನ್ಸರ್ ಕೂಡ ಗೆದ್ದು ಬಂದಿದ್ದಾರೆ. ಮತ್ತೆ ಅವ್ರ ಮನೆಯವರ ಎಫರ್ಟ್ಸ್ ಅಷ್ಟೇ ಇದೆ. ಗೀತಾ ಮೇಡಮ್ ಎಷ್ಟು ಅವ್ರಿಗೆ ಫುಲ್ ಬೆನ್ನೆಲುಬಾಗಿ ನಿಂತ್ಬಿಟ್ಟಿದ್ದಾರೆ ಅಲ್ವಾ. ಕ್ಯಾನ್ಸರ್ ಗೆದ್ದು ಬಂದಾದ್ಮೇಲೂ ಕೂಡ ಅವ್ರು ಇವಾಗ ಮೂವೀಸ್ ಮಾಡ್ತಿದ್ದಾರೆ, ರಿಯಾಲಿಟಿ ಶೋಸ್ ಬರ್ತಿದ್ದಾರೆ. ಮೊನ್ನೆ ಯಾವ್ದೋ ರಿಯಾಲಿಟಿ ಶೋ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂದ್ರೆ, ಹಳೆ ಎನರ್ಜಿ ಎಂತೂಸಿಯಾಸಮ್ ನ ಅವ್ರು ಇವಾಗ್ಲೂ ಕೂಡ ಬಿಟ್ಟಿಲ್ಲ. ಏಜ್ ಇಸ್ ಜಸ್ಟ್ ಅ ನಂಬರ್ ಅಂತ ತೋರಿಸ್ತಿದ್ದಾರೆ ನಮ್ ಶಿವಣ್ಣ. ಹೌದು. ಸೊ ಇದರಿಂದ ನಾವೇನ್ ಕಲ್ತ್ವಿ? ಕಷ್ಟ ಬಂದಾಗ ಕುಗ್ದೆ, ಸುಖ ಬಂದಾಗ ಹಿಗ್ದೆ, ಲೈಫ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಶಿವಣ್ಣನ ನೋಡಿ ಕಲಿಬೇಕು. ಹೌದು. ಎಷ್ಟೇ ದೊಡ್ಡ ವ್ಯಕ್ತಿ ಆದ್ರೂ ಅವರು ಹಿ ಸೋ ಡೌನ್ ಟು ಅರ್ತ್. ಸೊ ಅದಕ್ಕೆ ಅವರು ಒಬ್ಬ ಲಿವಿಂಗ್ ಲೆಜೆಂಡ್, ಮತ್ತೆ ಎಲ್ಲಾ ಏಜ್ಗೂ ಒಂದು ಇನ್ಸ್ಪಿರೇಷನ್. ಹೌದು. ಅವರು 100 ವರ್ಷ ಹೀಗೆ ಚೆನ್ನಾಗಿರ್ಲಿ ಅಂತ ನಾವು ವಿಶ್ ಮಾಡ್ತಾ ಈ ವಿಡಿಯೋ ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಫಾರ್ ಆಲ್ ಯುವರ್ ಕಾಂಟ್ರಿಬ್ಯೂಷನ್ ಟು ಕನ್ನಡ ಫಿಲಂ ಇಂಡಸ್ಟ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.